ಜನರು ಚಪ್ಪಲಿ ಎಸೆದ್ರು, ಆದರೆ ಮುಂದೆ ಅದೇ ಜನರು ಸಚಿವನನ್ನಾಗಿ ಮಾಡಿದ್ರು ಅಂದ್ರೆ ನಂಬ್ತೀರಾ? ಸಭೆಯಲ್ಲಿ ಚಪ್ಪಲಿ, ಸಂಸತ್ತಿನಲ್ಲಿ ಶಕ್ತಿ. ಅಂಬಿ ಹೇಗೆ ಈ ಮಟ್ಟಕ್ಕೆ ಬಂದ್ರು? ಅಪಮಾನದಿಂದ ಆರಂಭವಾದ ಕತೆ ಅಧಿಕಾರದಲ್ಲಿ ಅಂತ್ಯವಾಯಿತು. ಸ್ಟಾರ್ ಇಮೇಜ್ ಫೇಲ್ ಆಯಿತು, ಆದರೆ ಅಂಬಿ ಗೆದ್ದಿದ್ರು ಹೇಗೆ? ಜನರ ಕೋಪಕ್ಕೆ ಗುರಿಯಾದ ನಾಯಕ ಅದೇ ಜನರ ಹೀರೋ ಆಗಿದ್ದು ಹೇಗೆ? ಸೋಲು, ಅಪಮಾನ ಅಂದ್ರೆ ಅಂತ್ಯ ಅಲ್ಲ, ಅದು ಅಂಬಿ ಜೀವನದಲ್ಲಿ ಆರಂಭ. ಚಪ್ಪಲಿ ಎಸೆದ ಜನರೇ ನಂತರ ಚಪ್ಪಾಳೆ ಹೊಡೆದ್ರು. ರಾಜಕೀಯದಲ್ಲಿ ರೆಬೆಲ್ ಅಂದ್ರೆ ಏನು ಅನ್ನೋದಕ್ಕೆ ಲೈವ್ ಉದಾಹರಣೆ ಅಂಬರೀಶ್. ಅಂಬಿ ಸೋತ ಕಥೆಯಲ್ಲ ಇದು, ಅವರು ಹೇಗೆ ಕಮ್ಬ್ಯಾಕ್ ಮಾಡಿದ್ರು ಅನ್ನೋದ್ರ ನಿಜ ಕತೆ. ರಾಜಕೀಯದಲ್ಲಿ ಸೋಲು, ಅಪಮಾನ, ಪುನರಾಗಮನ ಇದು ಕೇವಲ ಸಿನಿಮಾ ಕಥೆಯಲ್ಲ, ಇದು ಅಂಬರೀಶ್ ಅವರ ನಿಜ ಜೀವನದ ಕಥೆ. ಅಂಬರೀಶ್ ರಾಜಕೀಯ ಪಯಣ ಅಷ್ಟು ಸುಲಭ ಆಗಿರಲಿಲ್ಲ. ಚಪ್ಪಲಿ ಎಸೆದ ಜನರಿಂದ ಮಂತ್ರಿಯಾಗುವ ತನಕ ಅಂಬಿ ತುಳಿದದ್ದು ಮುಳ್ಳಿನ ದಾರಿ. ಒಬ್ಬ ನಟನಿಗೆ ಜನರು ಚಪ್ಪಲಿ ಎಸೆದ ಘಟನೆ ಹಲವು ವಿರೋಧಿಗಳಿಗೆ ಖುಷಿ ಕೊಟ್ಟಿದ್ರು ಮುಂದೆ ಅದೇ ವ್ಯಕ್ತಿ ಸಚಿವನಾಗಿದ್ದು ಕಂಡು ಕೊರಬಿದ್ದಾರೆ. ರಾಜಕೀಯದಲ್ಲಿ ಸೋಲು, ಅಪಮಾನ, ಪುನರಾಗಮನ ಒಂದು ತರ ಅಂಬಿ ಲೈಫ್ ಸಿನಿಮಾ ತರ ಆಗಿತ್ತು. ಆದರೆ ಅದು ಸಿನಿಮಾ ಅಲ್ಲ, ಅಂಬರೀಶ್ ಅವರ ನಿಜ ಜೀವನದ ಕಥೆ. ಅಂಬಿ 1994 ವಿಧಾನಸಭೆ ಚುನಾವಣೆಗೆ ಮುನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೇರಿದ್ರು. ಎಲ್ಲಿ ಹೀರೋ ಪೊಲಿಟಿಕ್ಸ್ಗೆ ಬಂದ್ರೆ ನಮಗೆ ಉಳಿಗಾಲ ಇಲ್ಲ ಅನ್ಕೊಂಡು ಕೆಲ ರಾಜಕೀಯ ಪುಡಿಗೇಡಿಗಳು ಪ್ರತಿ ಹೆಜ್ಜೆಗೂ ಅಡ್ಡಿಯಾಗಿದ್ರು. ಹಾಗಾಗಿ ಇಲ್ಲಿ ಮೊದಲೇ ಸಮಸ್ಯೆ ಶುರುವಾಗಿದ್ರಿಂದ ಪಕ್ಷದಿಂದ ಟಿಕೆಟ್ ಕೊಡೋದು ತುಂಬಾ ತಡವಾಯಿತು. ಜನರಲ್ಲಿ ಗೊಂದಲ ಮತ್ತು ಅಸಮಾಧಾನ ಉಂಟಾಗಿತ್ತು. ಕೆಲವು ಸಭೆಗಳಲ್ಲಿ ಜನರು ಚಪ್ಪಲಿ ಮತ್ತು ಕೊಳೆತ ತರಕಾರಿ ಎಸೆದ ಘಟನೆಗಳು ನಡೆದಿದ್ವು. ಆದರೆ ಒಂದು ನೆನಪಿರ್ಲಿ, ಇದು ವ್ಯಕ್ತಿಯ ವಿರುದ್ಧ ನಡೆದ ಘಟನೆಗಳು ಅಲ್ಲ, ಅದು ರಾಜಕೀಯ ಪರಿಸ್ಥಿತಿಯ ವಿರುದ್ಧದ ಜನರಲ್ಲಿದ್ದ ಅಸಮಾಧಾನದ ಇಂಪ್ಯಾಕ್ಟ್. ಸ್ಟಾರ್ ಪವರ್ ರಾಜಕೀಯದಲ್ಲಿ ಯಾವಾಗಲೂ ಕೆಲಸ ಮಾಡೋದಿಲ್ಲ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಏಕೋ ಕಾಂಗ್ರೆಸ್ ಅಂದು ಅಂಬಿಗೆ ಸರಿಹೊಂದದ ಕಾರಣ ಕಾಂಗ್ರೆಸ್ ಜೊತೆ ಭಿನ್ನಾಭಿಪ್ರಾಯ ಹೆಚ್ಚಾಯಿತು. ಕೇವಲ 2 ವರ್ಷ ಅಷ್ಟೇ. ನಂತರ 1996 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಂಬರೀಶ್ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಹಿಂದಿನ ವಿಧಾನಸಭಾ ಚುನಾವಣೆ ಸೋಲು ಮತ್ತು ಮೊಟ್ಟೆ ಎಸೆತ ಕಾಂಗ್ರೆಸ್ ಪಕ್ಷಕ್ಕೆ ಅಂಬಿ ಗೆಲುವಿನ ಮೇಲೆ ಪೂರ್ತಿ ವಿಶ್ವಾಸ ಇರಲಿಲ್ಲ. ಇದೇ ಅವರ ರಾಜಕೀಯ ಬದುಕಿನ ದೊಡ್ಡ ತಿರುವು ಆಗಿತ್ತು. ಪಕ್ಷ ನಿಷ್ಠೆ ಅಂಬಿಗೆ ಕೈಕೊಟ್ಟ ಕಾರಣ ಅಂಬಿಯೊಳಗಿದ್ದ ಸ್ವಾಭಿಮಾನದ ಕಿಚ್ಚು ದಗದಗಿಸಿತ್ತು. ವ್ಯಕ್ತಿಯ ಸ್ವಾಭಿಮಾನ ದೊಡ್ಡದೆಂದು ಭಾವಿಸಿದ ಅಂಬಿ ರೆಬೆಲ್ ಆದ್ರು. ಕಡೆಗೆ ಕಾಂಗ್ರೆಸ್ ತೊರೆದೇ ಬಿಟ್ರು, ಜನತಾದಳ ಸೇರಿದ್ರು. 1998 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರು. ಜನರ ಆಶೀರ್ವಾದ ಕೇಳಿದ್ರು. ಅಂಬಿ ತಮ್ಮ ಲೈಫ್ ಅಲ್ಲಿ ಬೇಡಿದ್ದೇನಾದ್ರೂ ಇದ್ರೆ ಅದು ಲೋಕಸಭಾ ಚುನಾವಣೆಯಲ್ಲಿ ಮತ ನೀಡಿ ಅನ್ನೋದು ಬಿಟ್ರೆ ಮತ್ಯಾವುದು ಇರ್ಲಿಕ್ಕಿಲ್ಲ. ಆದ್ರೆ ಅದೇ ಮಂಡ್ಯ ಜನರು ಈ ಸಲ ಅಂಬಿಗೆ ಹೂವಿನ ಹಾರದ ಜೊತೆಗೆ ಓಟಿನ ಹಾರವನ್ನು ಹಾಕಿದ್ರು. ಅಂಬರೀಶ್ 4,31,431 ಮತ ಪಡೆದಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಕೇವಲ 2,50,916 ಮತ ಪಡೆದಿದ್ರು. ಸರಿಸುಮಾರು 1,88,000ಕ್ಕೂ ಅಧಿಕ ಮತಗಳ ಅಂತರದಿಂದ ಭರ್ಜರಿ ಗೆಲುವು ಸಾಧಿಸಿದ್ರು ರೆಬಲ್ ಸ್ಟಾರ್. ಮಂಡ್ಯದಲ್ಲಿ ಅಂಬಿ ಅವರ ಜನಪ್ರಿಯತೆ ಉತ್ತುಂಗದಲ್ಲಿತ್ತು. ಸಿನಿಮಾ ಇಮೇಜ್ ಜೊತೆಗೆ ಅಂಬಿ ಜನರೊಟ್ಟಿಗೆ ಮಾಡಿದ ಕೆಲಸ ವರ್ಕೌಟ್ ಆಗಿತ್ತು. ಅಂದು ರಾಜಕೀಯ ಯಶಸ್ಸು ತಂದಿತ್ತು. ರೆಬೆಲ್ ಸ್ಟಾರ್ ಅಂದ್ರೆ ಕೇವಲ ಸಿನಿಮಾದಲ್ಲ, ರಾಜಕೀಯದಲ್ಲೂ ಅಂತ ಪ್ರೂವ್ ಮಾಡಿದ್ರು. ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್. ಅಂಬಿ ಪಕ್ಷ ಬಿಟ್ಟ ಬಳಿಕ ಕಾಂಗ್ರೆಸ್ ತಂಡ ಹೊಡೆದಿತ್ತು. ಅಂಬಿಯನ್ನೇ ಮತ್ತೆ ಕಾಂಗ್ರೆಸ್ಗೆ ಕರೆತರುವ ತೆರೆಮರೆ ಕಸರತ್ತು ನಡೆದಿದ್ವು. ಎಲ್ಲಿ ಟಿಕೆಟ್ ಕೊಡಲು ನಿರಾಕರಿಸಿದ್ರು ಅವರೇ ಮತ್ತೆ ಅಂಬಿಯನ್ನ ಕರೆದ್ರು. ರಾಷ್ಟ್ರೀಯ ಪಕ್ಷದಲ್ಲಿ ಅಧಿಕಾರದ ಅವಕಾಶ ಹೆಚ್ಚು, ರಾಜಕೀಯದಲ್ಲಿ ಸ್ಥಿರತೆ ಅಂಬಿಯ ನಿರ್ಧಾರ ಬದಲಿಸಿತ್ತು. ಒಂದೇ ವರ್ಷದೊಳಗೆ ಅಂದ್ರೆ 1999 ಮತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೇರಿದ್ರು. ನಂತರ 5 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೇ ಸ್ಪರ್ಧೆ ಮಾಡಿದ್ರು. 3 ಬಾರಿ ಲೋಕಸಭೆ ಸದಸ್ಯರಾಗಿ ಆಯ್ಕೆ ಆದ್ರು. ಅದೇ ಮಂಡ್ಯದ ಜನರ ಪ್ರೀತಿ, ಸಚಿವ ಸ್ಥಾನ ಹರಿಸಿ ಬರುವಂತೆ ಮಾಡಿತ್ತು. ಅಂಬರೀಶ್ 14ನೇ ಲೋಕಸಭೆಯಲ್ಲಿ ಮಾಹಿತಿ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವರಾಗಿದ್ರು. ಇದು ಅವರ ರಾಜಕೀಯ ಜೀವನದಲ್ಲಿ ಉತ್ತುಂಗದ ಪರ್ವ. ಅಂಬಿ ಕೇವಲ ನಟ, MP ಅಷ್ಟೇ ಅಲ್ಲ, ಸೆಂಟ್ರಲ್ ಮಿನಿಸ್ಟರ್ ಕೂಡ ಆಗಿದ್ರು. ಆದ್ರೆ 2008 ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ತೀರ್ಪಿನ ಬಗ್ಗೆ ಕನ್ನಡಿಗರು ಅಸಮಾಧಾನಗೊಂಡಿದ್ರು. ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅನ್ನೋ ಭಾವನೆ ರಾಜ್ಯವನ್ನ ಕಾಡಿತ್ತು. ಜೀವನದಿ ಕಾವೇರಿಗಾಗಿ ಮಂಡ್ಯ ಜನರ ಪ್ರತಿನಿಧಿಯಾಗಿ ಅಂಬಿ ಸಿಡಿದೆದ್ದಿದ್ರು. ಯಾವುದೇ ಮುಲಾಜಿಗೆ ಒಳಗಾಗದೆ ತಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜನರೊಂದಿಗೆ ನಿಂತರು. ಅಂಬಿ ನಿಜವಾಗ್ಲೂ ಜನನಾಯಕ ಅನಿಸಿಕೊಂಡಿದ್ರು. ಇದು ರಾಜಕೀಯ ಲಾಭಕ್ಕಾಗಿ ಅಲ್ಲ, ಪ್ರಾದೇಶಿಕ ಭಾವನೆಗೆ ಸ್ಪಂದನೆ ಅಂದ್ರು. ಜನನಾಯಕ
ನಾಯಕನಾಗಿ ಅಂಬಿ ಮೆರೆದ್ರು. ಯಾಕಂದ್ರೆ ಅಂಬಿ ಸೋಲು ಗೆಲುವು ಅಧಿಕಾರಕ್ಕೆ ಅಂಟಿಕೊಂಡಿರಲಿಲ್ಲ. 2009 ಲೋಕಸಭಾ ಚುನಾವಣೆಯಲ್ಲಿ ಸೋಲು ಆಗಿದ್ರು ಅವರು ಇತರ ನಾಯಕರಿಗೆ ಬೆಂಬಲ ನೀಡಿದ್ರು. HD ಕುಮಾರಸ್ವಾಮಿ ಮತ್ತು SM ಕೃಷ್ಣ ಅವರ ಭುಜಕ್ಕೆ ಭುಜ ಕೊಟ್ರು. ರಾಜಕೀಯದಲ್ಲಿ ಪವರ್ ಕೇವಲ ಗೆಲುವಲ್ಲ, ಪ್ರಭಾವ ಮತ್ತು ಸಂಪರ್ಕವು ಮುಖ್ಯ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಹಾಗಾಗಿಯೇ ಅಂಬಿಗೆ ಹಲವಾರು ಪ್ರಮುಖ ಹುದ್ದೆಗಳು ಒಲಿದು ಬಂದಿದ್ವು. 1998-99ರಲ್ಲಿ 12ನೇ ಲೋಕಸಭಾ ಸದಸ್ಯರಾಗಿದ್ರು. 1999, 2004ರಲ್ಲಿ 13ನೇ ಲೋಕಸಭಾ ಸದಸ್ಯರಾಗಿದ್ರು. 2004-2009ರಲ್ಲಿ 14ನೇ ಲೋಕಸಭಾ ಸದಸ್ಯರಾಗಿದ್ರು. 2006ರಿಂದ 2008ರಲ್ಲಿ ಕೇಂದ್ರ ಸಚಿವ ಸ್ಥಾನ ಒಲಿದು ಬಂದಿತ್ತು. 2012ರಲ್ಲಿ KPCC ಉಪಾಧ್ಯಕ್ಷರ ಸ್ಥಾನ ಕೂಡ ಒಲಿದು ಬಂದಿತ್ತು. ಕರ್ನಾಟಕದಲ್ಲಿ ವಸತಿ ಸಚಿವ ಸ್ಥಾನ ಹರಸಿ ಬಂದಿತ್ತು. ಒಟ್ಟಾರೆ ಅಂಬರೀಶ್ ರಾಜಕೀಯ ಪಯಣ ನಮಗೆ ಏನು ಹೇಳುತ್ತೆ ಅಂದ್ರೆ, ಸ್ಟಾರ್ ಇಮೇಜ್ ಮಾತ್ರ ಸಾಕಾಗೋದಿಲ್ಲ, ಜನರ ಒಡನಾಟ ಮುಖ್ಯ. ಸೋಲು ಕ್ಷಣಿಕ, ಆದ್ರೆ ಕಂಬ್ಯಾಕ್ ಕಷ್ಟ ಅಲ್ಲ. ಸ್ವಾಭಿಮಾನ ರಾಜಕೀಯದಲ್ಲಿ ದೊಡ್ಡ ಫ್ಯಾಕ್ಟರ್. ಪ್ರಾದೇಶಿಕ ವಿಷಯಗಳು ನಾಯಕನ ಇಮೇಜ್ ಅನ್ನ ನಿರ್ಧರಿಸುತ್ತವೆ ಅನ್ನೋದು. ಚಪ್ಪಲೆಸೆದ ಜನರಿಂದ ಚಪ್ಪಾಳೆ ಹೊಡೆದ ಜನರವರೆಗೆ ಅಂಬರೀಶ್ ಅವರ ರಾಜಕೀಯ ಪಯಣ ಒಂದು ದೊಡ್ಡ ಪಾಠ, ಒಂದು ಪ್ರೇರಣೆ. ಈ ಸ್ಟೋರಿ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಂತಹ ಡೀಟೇಲ್ಡ್ ಅನಾಲಿಸಿಸ್ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.